ಸ್ನೇಹಿತರೆ ನಿಮಗೆ ಈಗ ಯಾವ ನೇಮಕಾತಿ ಮೊದಲಿಗೆ ಆಗ್ಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡೋಣ ಯಾವ ಹುದ್ದೆಗೆ ಎಷ್ಟು ಜನ ಪ್ರಿಪರೇಷನ್ ಮಾಡಕತ್ತಾರ ಅಂತ ಹೇಳ್ರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಹೊಸ ನೇಮಕಾತಿ ಕರ್ನಾಟಕದಲ್ಲಿ ಹೊಸ ನೇಮಕಾತಿ ಯಾವ ಸ್ಟಾರ್ಟ್ ಆಗಂತ ಕೇಳಾಕತ್ತೀರಿ. ಅದೇ ರೀತಿ ಕರ್ನಾಟಕ ಸರ್ಕಾರ ಅಂತ ಇನ್ನೊಂದು ಗುಡ್ ನ್ಯೂಸ್ ಕೂಡ ಬಂದೈತಿ. ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಕೂಡ ಬಂದಿರ್ತದ. ಸ್ನೇಹಿತರೆ, ನೀವೇನಾದ್ರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತೀರಾ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ. ಪ್ರತಿನಿತ್ಯ ಅಪ್ಡೇಟ್ ಕೂಡ ಬರ್ತಾವ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಯೋಮಿತಿ ಸಡಿಲಿಕೆ ಮತ್ತು ಅದೇ ರೀತಿ ನಿಮ್ಮ ಹೊಸ ನೇಮಕಾತಿ ಯಾವ ಪ್ರಾರಂಭ ಆಕತ್ತ ನೋಡೋದಾದ್ರೆ, ಸ್ನೇಹಿತರೆ ನೀವೇನಾದ್ರೂ PC ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋ, PS ಆಗಿರ್ಬೋದು, SDA, FDA, ವಿಲೇಜ್ ಅಕೌಂಟ್, PDO ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಸ್ಟಡಿ ಮಾಡ್ತಾರೆ, ಇಲ್ಲಿ ನೋಟ್ಸ್ ಇರ್ತದ, ನೋಡ್ಕೋಬಹುದ್ರಿ. ಅದು ಎಲ್ಲಾ ಪರೀಕ್ಷೆ ಕೂಡ ಯೂಸ್ ಆಗ್ತಾವ್ರಿ. ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, SDA ಆಗಿರ್ಬೋದು, FD ಆಗಿರ್ಬೋದು, ಸಹಾಯಕ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ನಿಮ್ದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅನ್ನು ಓದ್ಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡಬಹುದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಅನ್ನು ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ನಿಮಗೆ SDA ಮತ್ತು FD ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವ್ರಿ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸ್ ಅನ್ನ ಎಕ್ಸಾಮ್ ದೂರ ಇರಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಅನ್ನು ಓದ್ರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ, ಅದೇ ಹೆಚ್ಚಿನ ಸಿಲೆಬಸ್ ಅನ್ನು ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ಅನ್ನು ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸ್ ಉಪಯುಕ್ತ ಆಗ್ತದೆ. ಇಲ್ಲಿ ನೋಡ್ಕೋಬಹುದು, ಈಗ ಆಲ್ರೆಡಿ HK ದವರು ಎಕ್ಸಾಮ್ ಬರ್ದವರು ಮತ್ತೆ ನಾನು HK ದಾಗ ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದ್ರಿ. ಈ ಸಾರಿ HK ದಾಗ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ನಾನು HK ದಾದ್ರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವ್ರಿ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲು ಅನುಷ್ಠಾನ ಸೇರಿದಂತೆ ಹಲವು ಕಾರಣಗಳಿಂದಾಗಿ ನಾನಾ ಹುದ್ದೆಗಳ ನೇಮಕಾತಿ ವಿಳಂಬವಾಗುತ್ತಿದೆ. ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಸಚಿವ ಸಂಪುಟ ಸಭೆಯ ವಿಸ್ತೃತ ಚರ್ಚೆ ನಡೆಸಿ ಎಲ್ಲಾ ವರ್ಗಗಳ ಅಂದ್ರೆ ಏನೇನಾದ್ರೂ ಪ್ರತಿಯೊಂದು ವರ್ಗಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಗರಿಷ್ಠ ವಯೋಮಿತಿಯನ್ನ ಹೆಚ್ಚಿಸುವ ಕುರಿತಿಗೆ ಆಲ್ರೆಡಿ ಮಾನ್ಯತನ ಆಗಿದ್ರೆ ಸ್ವಲ್ಪ ನಮ್ದು ವಿಡಿಯೋ ಮಾಡಕ್ ಲೇಟ್ ಆಯ್ತ್ರಿ. ಇದ್ರ ಜೊತೆಗೆ ಇನ್ನೊಂದು ಕಂಟೆಂಟ್ ಅನ್ನ ಕೂಡಿಸಿ ಮಾಡ್ಬೇಕಂದ್ರೆ ಲೇಟ್ ಆಗಿ ಮಾಡಿವ್ರಿ. ಇಲ್ಲಿ ನೋಡ್ರಿ, ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ದಲಿತ ಒಳ ಮೀಸಲು ಕುರಿತಾಗಿ ತೀರ್ಮಾನವಾಗಿದೆ. ಎಲ್ಲಾ ನೇಮಕಾತಿಗಳನ್ನು ತಡೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ಕ್ರಮ ಮುಂದಾಗಿದೆ. ಬಹುಪಾಲು ಇಲಾಖೆಯಲ್ಲಿನ ಸಾಮಾನ್ಯ ವರ್ಗ 35 ವರ್ಷದಿಂದ 40 ವರ್ಷದವರೆಗೆ, SC ST ಅಭ್ಯರ್ಥಿಗಳಿಗೆ 40 ವರ್ಷದಿಂದ 45 ವರ್ಷದವರೆಗೆ ಹಾಗೂ OBC ಅಭ್ಯರ್ಥಿಗಳಿಗೆ 38 ವರ್ಷದಿಂದ 43 ವರ್ಷಕ್ಕೆ ವಯೋಮಿತಿ ವಿಸ್ತರಣೆ ಆಗುವ ನಿರೀಕ್ಷೆ ಇದೆ. ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ ಇಲಾಖೆಯಲ್ಲಿನ ನಾನಾ ಹುದ್ದೆಗಳ ನೇರ ನೇಮಕದ ಗರಿಷ್ಠ ವಯೋಮಿತಿ ಮಾನದಂಡಗಳನ್ನು ಪ್ರತ್ಯೇಕವಾಗಿಯೇ ಇವೆ ಇರ್ತಾರೆ. ಅಂದ್ರೆ ಪ್ರತ್ಯೇಕವಾಗಿನೇ ಇರ್ತದೆ. ಅಂದ್ರೆ SC ST ಗೆ ಬೇರೆ ಇರ್ತ್ರಿ, OBC ಗೆ ಬೇರೆ, ಅದೇ ರೀತಿ ನಿಮ್ದ ಅದರ್ಸ್ ಕ್ಯಾಟಗರಿಗೆ ಬೇರೆ ರೀತಿ ಇರ್ತದ್ರಿ. ಹಾಗಾಗಿ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವಯೋಮಿತಿಯಲ್ಲಿ ವ್ಯತ್ಯಾಸವಾಗಲಿದೆ. ಸಚಿವ ಸಂಪುಟದ ನಿರ್ಣಯದಂತೆ ಇದರಲ್ಲಿ ಹಾಲಿ ವಯೋಮಿತಿ ಸಡಿಲಿಕೆಯನ್ನ 5 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಸ್ನೇಹಿತರೆ, ಇದು ಬಂದು ಅಫಿಷಿಯಲ್ ಆಗಿ ನಿಮ್ದು ಸಚಿವ ಸಂಪುಟದಲ್ಲಿ ಮಾಹಿತಿಯನ್ನ ಏನ್ ಶೇರ್ ಮಾಡ್ಕೊಂಡಿರ್ತಾರ ಅದು ಎಲ್ಲರೂ ಕೂಡ ಒಪ್ಪಿಗೆ ಕೂಡ ಬಂದಿರ್ತದ್ರಿ. ಮೊದಲಿಗೆ ಏನ್ ಮಾಡಿದ್ರಿ, 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ರಿ. ಸಾಕಷ್ಟು ಅಭ್ಯರ್ಥಿಗಳು ಹೋರಾಟ ಮಾಡಿದ್ರೆ ನಮ್ಗೆ 5 ವರ್ಷ ಬೇಕಂತ್ರಿ. ಅದರ ನಿಮ್ಮ ಇಷ್ಟದಂತೆ ಇವಾಗ 5 ವರ್ಷ ವಯೋಮಿತಿ ಸಡಿಲಿಕೆ ಸಿಕ್ಕೈತ್ರಿ. ಹಾಗಿದ್ರೆ ಮೊದಲಿನ ವಯೋಮಿತಿ ಸಡಿಲಿಕೆಯನ್ನ ಬಿಟ್ಟು
ಈ ವಯೋಮಿತಿ ಸಡಿಲಿಕೆನ ಆಡ್ ಮಾಡ್ತಾರೆ. ಎಲ್ಲಾ ಏನ್ ಇಲಾಖೆದಾಗ ಏನ್ ವರ್ಕ್ ಅದಾವಲ್ಲ, ಕೆಲಸ ಅಥವಾ ಜಾಬ್ ಏನದಲ್ಲ, ಎಲ್ಲದಕ್ಕೂ ಇದನ್ನ ಕೂಡ ಆಡ್ ಮಾಡ್ತಾರಂತ ಒಂದಿಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇತ್ತು. ಸ್ನೇಹಿತರೆ, ಇಲ್ಲಿ ನೋಡ್ರಿ, ನಿಮ್ದಿಗೆ ಈ ಹಿಂದೆ ತಾನೇ ಮೊದಲಿಗೆ ಇದ್ದ ವಯೋಮಿತಿ, ಗರಿಷ್ಠ ವಯೋಮಿತಿ ಏನೈತಲ್ಲ, ಆ ಗರಿಷ್ಠ ವಯೋಮಿತಿ ಅಂತ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರ್ರಿ. ಇಲ್ಲಿ ನೋಡ್ರಿ, ನಿಮ್ದ ಜನರಲ್ ಕ್ಯಾಟಗರಿ ಆಗಿರ್ಬೋದು, ಅದೇ ರೀತಿ 2A 3B ಅಭ್ಯರ್ಥಿಗಳಾಗಿರ್ಬೋದು, ಮೊದಲಿಗೆ ಏನಿತ್ತ ಆ ವಯಸ್ಸಿನಿಂದ 5 ವರ್ಷ ರೀ. ಈಗ ಒಂದು ಲಾಸ್ಟ್ ಟೈಮ್ದು ಎದರ್ದ ಒಂದು ನೋಟಿಫಿಕೇಶನ್ ತಗೋತಿಂತ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು ಲಾಸ್ಟ್ ಟೈಮ್ದು 3064 CRDR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ನೋಟಿಫಿಕೇಶನ್ ರೀ. ಇಲ್ಲಿ ನೋಡಿ, ಕನಿಷ್ಠ ವಯಸ್ಸು 18 ಇತ್ರಿ. ಇದು ಓಕೆ ರೀ. ಕನಿಷ್ಠ ವಯಸ್ಸು 18 ಇರ್ತಾರೆ, ಅದಕ್ಕಿಂತ ಕಡಿಮೆ ಅಂತರೂ ಆಗಂಗಿಲ್ಲ. ಮಿನಿಮಮ್ 18 ರೀ. ಇಲ್ಲಿ ಗರಿಷ್ಠ ವಯೋಮಿತಿ ನೋಡ್ಕೋರಿ, ಲಾಸ್ಟ್ ಟೈಮ್ ರೀ ಇತರೆ ಜನರಲ್ ಕ್ಯಾಟಗರಿಗೆ 25 ವರ್ಷ ಐತ್ರಿ. ಈಗ ವಯೋಮಿತಿ ಸಡಿಲಿಕೆ ಎಷ್ಟು ವರ್ಷ ಮಾಡ್ಯಾರ್ರಿ? 5 ವರ್ಷ. 25 + 5 ಇವು ಜನರಲ್ ಕ್ಯಾಟಗರಿಗೆ 30 ವರ್ಷ ಆತ್ರಿ. ಇನ್ನು ಅದೇ ರೀತಿ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ 27 ವರ್ಷ ಐತ್ರಿ. ಇವರಿಗೆ ಇಲ್ಲಿ ನೋಡ್ರಿ 27 + 5 ರೀ, 32 ವರ್ಷ ರೀ. ಇದು ನಿಮ್ದು ಈಗ ಸದ್ಯಕ್ಕೆ ಏನ ಸಚಿವ ಸಂಪುಟದಲ್ಲಿ ತೀರ್ಮಾನಗೊಂಡಿದ್ರಿ. 5 ವರ್ಷ ವಯೋಮಿತಿ ಸಡಿಲಿಕೆ ಅಂದ್ರೆ ಗರಿಷ್ಠ ವಯಸ್ಸಿನಿಂದ 5 ವರ್ಷ ವಯೋಮಿತಿ ಸಡಿಲಿಕೆನ ಕೊಟ್ಟಾರೆ. ಪೊಲೀಸ್ ಇಲಾಖೆ ಒಳಗೆ ಮಾತ್ರ ಗರಿಷ್ಠ ವಯೋಮಿತಿ ಏನಿದ್ರ ಕಡಿಮೆ ಐತ್ರಿ. ಉಳಿದಿದ್ದೆಲ್ಲ ಕೂಡ 35, 36, 38ವರೆಗೂ ಕೂಡ ಐತ್ರಿ. ಅಲ್ಲಿಂತ್ರ 5 ವರ್ಷ ನಿಮ್ಗೆ ವಯೋಮಿತಿ ಸಡಿಲಿಕೆ ಸಿಗತ್ರಿ. ಈಗ ಹೊಸ ನೇಮಕಾತಿ ಆಗಿದ್ದಕ್ರಿ. ಹಾಗಾದ್ರೆ ಇದು ವಯೋಮಿತಿ ಸಡಿಲಿಕೆ ಏನ್ ಪರ್ಮನೆಂಟ್ ಇರುತ್ತಾ? ಇಲ್ಲಿ ನೋಡ್ರಿ ಸ್ನೇಹಿತರೆ, ಮುಂದಿನ 2027 ಡಿಸೆಂಬರ್ 31ರವರೆಗೆ ಹೊರಡಿಸುವ ಎಲ್ಲಾ ನೇರ ನೇಮಕಾತಿ ಅಧಿಸೂಚನೆಗಳಿಗೆ ಅನ್ವಯವಾಗುವಂತೆ ಈ ತೀರ್ಮಾನ ಮಾಡಲಾಗಿದೆ. ಹಾಗಿದ್ರೆ CRDR ಅಷ್ಟರೊಳಗೆ ಒಂದಕ್ಕೆ ಕರೀತಾರ, ಅದಕ್ಕೆ ಒಂದಕ್ಕ ಆಗತ್ತನ? ಅಲ್ರಿ, ಪ್ರತಿಯೊಂದು ನೇಮಕಾತಿ ಒಂದು ಬಾರಿಗೆ ಮಾತ್ರ ಈ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರಿ. ಕೇವಲ ಒಂದು ಬಾರಿ. ಈಗ ಕಾನ್ಸ್ಟೇಬಲ್ PC ತಗೋರಿ, PC ಒಂದ ನೇಮಕಾತಿ ಆತ್ರಿ CRDR. ಅದಕ್ಕೆ ಈಗ 5 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ರಿ, ಅದರದ ಮುಗಿತ್ರಿ. ಇನ್ನ ನೆಕ್ಸ್ಟ್ ಇಯರ್ ಮತ್ತೆ ನೇಮಕಾತಿ ಆಗತ್ತಲ್ಲ, ಅವಾಗ ವಯೋಮಿತಿ ಸಡಿಲಿಕೆ ಇರಂಗಲ್ರಿ. ತಿಳಿತಲ್ಲ? ಈಗ ನೆಕ್ಸ್ಟ್ PC ಸಿವಿಲ್ ಆತಂದ್ರ ಅದಕ್ಕೊಂದ್ಸಾರಿ, ಅದೇ ರೀತಿ DR ಆತಂದ್ರ ಒಂದ್ಸಾರಿ, KSRP ಆತಂದ್ರ ಒಂದ್ ಸಾರಿ, ಒಟ್ಟಕ್ಕೂ ಒಂದೊಂದ್ ಸಾರಿ ನಿಮ್ಗ ವಯೋಮಿತಿ ಸಡಿಲಿಕೆನ ಕೊಡ್ತಾರಿ. ಕೇವಲ ಡಿಸೆಂಬರ್ 2027 ಒಳಗೆ ಆಗುವ ನೇಮಕಾತಿಗಳಿಗೆ ಇದು ಅನ್ವಯ ಆಗ್ತದ ರೀ. ತಿಳಿತಲ್ಲ? ನಾವು ಎಕ್ಸಾಮ್ ಬರ್ಯಾಕೋ ತಯಾರದೀವಿ, ನೇಮಕಾತಿ ಆಗೋದು ಒಂದ ಕಾಯಕತ್ತೀವಿ ಅನ್ನೋರ್ಗ ಈಗ ಹೊಸ ನೇಮಕಾತಿ ಯಾವಾಗ ಆಗತ್ತ? ಇಲ್ಲಿ ನೋಡ್ರಿ, ಮೀಸಲಾತಿಗೆ ಸಂಬಂಧಿಸಿದಂತೆ ನಮ್ ಸರ್ಕಾರದ ಒಳ ಮೀಸಲಾತಿ ಏನೋ ಮುಗದತ್ರಿ. ಬಟ್ ಈಗ ಸರ್ಕಾರದಲ್ಲಿ ಒಂದಿಷ್ಟು ವರ್ಗಗಳಿಗೆ ಏನು ಮೊದಲಿಗೆ ಏನ ವಯೋಮಿತಿ ಮೀಸಲಾತಿ ಏನ್ ಕೊಡದಿಂದ ಅದು ಕೋರ್ಟ್ ಅಲ್ಲಿ ಕೇಸ್ ಐತ್ರಿ. ಅದು ಎಲ್ಲಿವರೆಗೆ ಐತಂದ್ರ ಫೆಬ್ರವರಿ 12ವರೆಗೆ ಲಾಸ್ಟ್ ತೀರ್ಮಾನ ಬರತ್ರಿ. ಇದರ ನಂತರ ನಿಮ್ದು ಹೊಸ ನೇಮಕಾತಿ ಆಗತ್ರಿ. ಅಲ್ಲಿವರೆಗೆ ಅಂದ್ರೂ ಆಗಂಗಿಲ್ರಿ. ಫೆಬ್ರವರಿ 12 ಮಟ್ಟ ಅಂತ ನೇಮಕಾತಿ ಆಗಲ್ಲ. ಅದು ಅಂತಿಮ ತೀರ್ಪು ಫೆಬ್ರವರಿ 12ವರೆಗೂ ಕೂಡ ನಿಮ್ದು ಬರತ್ರಿ. ಅದು ಬಂದ ತಕ್ಷಣ ಮತ್ತೆ ನಿಮ್ದು ವಯೋಮಿತಿ ಸಡಿಲಿಕೆನ ಕೂಡ ಆಡ್ ಮಾಡಿ ಅದಕ್ಕೆ ಹೊಸ ನೇಮಕಾತಿಯನ್ನ ಮಾಡ್ತಾರೆ. ತಿಳಿತಲ್ಲ? ಇದು ಸದ್ಯಕ್ಕೆ ಬಂದ ಮಾಹಿತಿ ಆಗಿರ್ತದ್ರಿ. ಒಂದ್ ವೇಳೆ ಏನಾದ್ರು ಕೇಸ್ ಮುಂದಕ್ಕೆ ಹೋಯ್ತಪ್ಪ ಅಂದ್ರ ಮತ್ತೆ ಸ್ವಲ್ಪ ಡಿಲೇ ಆಗೋ ಸಾಧ್ಯತೆ ಐತ್ರಿ. ಆಲ್ಮೋಸ್ಟ್ ಎಲ್ಲ ಅದ ಕೇಸ ಫೆಬ್ರವರಿ 12ಕ್ಕ ಮುಗಿತೈತ್ರಿ. ಅದು ಮುಗಿದ ನಂತರದಿಂದ ಆಲ್ಮೋಸ್ಟ್ ಎಲ್ಲ ಈಗ ಹೊಸ ನೇಮಕಾತಿ SDA ಆಗಿರ್ಬೋದು, FD ಈಗ ವಿವಿಧ ಹುದ್ದೆಗಳದಲ್ರಿ. ಡೈರೆಕ್ಟ್ ಆಗಿ SDA ಹುದ್ದೆಗಳು 590 ಹುದ್ದೆಗಳು ಆಕಾವ್ರಿ. ಇದ್ರ ಜೊತೆಗೆ ಬಹು ನಿರೀಕ್ಷಿತ ರೀ 500 ವಿಲೇಜ್ ಅಕೌಂಟ್ ಹುದ್ದೆಗಳು ಆಕಾವ್ರಿ. ಇದ್ರ ಜೊತೆಗೆ 10,000 ಕಾನ್ಸ್ಟೇಬಲ್ ನೇಮಕಾತಿ ರೀ, 300 PSI ನೇಮಕಾತಿ ರೀ. ಯಾಕಂದ್ರೆ ಈಗ ಆಲ್ರೆಡಿ ಕೆಲವೊಂದು ಹುದ್ದೆಗಳು ಕೆಲವೊಂದು ಇಲಾಖೆ ಒಳಗೆ ಕೆಲಸ ಮಾಡೋರು ಇಲ್ಲಂಗಾಗ್ಯಾರಿ. ಸೊ ಅದಕ್ಕಾಗಿ ಇದನ್ನ ನೇಮಕಾತಿ ಅನಿವಾರ್ಯ ಐತ್ರಿ. 100% ನೇಮಕಾತಿ ಮಾಡ್ಕೋತಾರ. ಯಾವಾಗಪ್ಪ ಅಂದ್ರ ಫೆಬ್ರವರಿ 12ರ ನಂತರ. ಸೊ ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು? ಸ್ಟಡಿಯನ್ನ ಮಾಡ್ಬೇಕ್ರಿ. ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರ PC, PSI, SDA, FDA ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆದ್ರೂ ಕೂಡ ಎಲ್ಲದಕ್ಕೂ ಕೂಡ ಯೂಸ್ ಆಗೋ ರೀತಿ ನೋಟ್ಸ್ ಇರ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ತೆಗೆದುಕೊಂಡು ಓದ್ರಿ. ಮೊದಲಿಗೆ 6 to 10th ನೋಟ್ಸ್ ಓದ್ರಿ, ಆಮೇಲೆ ಸಿಲೆಬಸ್ ನೋಟ್ಸ್ ನ ಓದ್ರಿ. 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ನಿಮಗೆ ಏನಾದ್ರು ಬೇಕಂದ್ರೆ ಕೇವಲ 100 ರೂಪಾಯಿ ನಿಮಗೆ PDF ನೋಟ್ಸ್ ಕೂಡ ಅವೈಲೇಬಲ್ ಇರ್ತಾವ್ರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಈಗ ಇನ್ನೊಂದು ಹಾವಳಿ ಎದ್ದತ್ರಿ UGC ದಂತ. ಅದರಿಂದ ಜನರಲ್ ಕ್ಯಾಟಗರಿಗೆ ಮೋಸ ಆಗ್ತದಂತೇಳಿ ಹೊಸ ರೂಲ್ಸ್ ಕೂಡ ಬರಾಕತ್ತದಲ್ಲ, ಅದಕ್ಕೆ ಸಂಬಂಧಿಸಿದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೋ ಸಾಧ್ಯತೆ ಕೂಡ ಐತ್ರಿ. ಕಾದು ನೋಡೋಣ. ಅದಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಡ್ತತಿ ಅದನ್ನ ನೋಡ್ಕೊಂಡ್ ಮಾಡೋಣ್ರಿ. ಬಟ್ ನಿಮಗೆ ಏನು ಯಾವ್ದೇ ರೀತಿಯ ತೊಂದರೆ ಆಗಂಗಿಲ್ಲ. ಇಲ್ಲಿ ನಿಮ್ದು ನೇಮಕಾತಿ ಅಂತರೂ ಆಗೇ ಆಗ್ತಾವ. ತಿಳಿತಲ್ಲ ಸ್ನೇಹಿತರೆ? ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರ
ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.